ಖಿನ್ನತೆ ಮನುಷ್ಯರನ್ನ ಸಾವಿನ ದವಡೆಗೆ ನೂಕ್ತಾ ಇದೆ. ಸಾವಿನಿಂದ ಪಾರಾಗೋದು ಹೇಗೆ? ಹಾಗಾದ್ರೆ ನಮ್ಮ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ತಂದು ಇಟ್ಕೊಳ್ಳೋದು ಹೇಗೆ? ಆ ಸಂದರ್ಭದಲ್ಲಿ ಏನ್ ಮಾಡಬೇಕು? ಯಾವ ರೀತಿಯಾದಂತಹ ಪರಿಹಾರ ಇದೆ? ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಇದ್ವಿ. ಕಿರಣ್ ಅನ್ನೋರು ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ. ಕಿರಣ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್, ಸರ್ ಇದ್ದಾರೆ ಮೇಡಮ್? ಮಾತಾಡಿ, ನೇರವಾಗಿ ಪ್ರಶ್ನೆ ಕೇಳಿ. ಮೇಡಮ್ ಸರ್, ನಾನೇನಿಲ್ಲ ಸರ್, 2015ರಲ್ಲಿ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಸರ್. ಅವರಿಗೆ ಕೇಳಿಸ್ತಾ ಇದೆ, ನೀವು ಕಂಟಿನ್ಯೂ ಆಗಿ ಹೇಳ್ತಾ ಹೋಗಿ. ಕೇಳಿಸ್ತದೆ ಮಾತ್ರ. 15ರ ಡಿಪ್ರೆಷನ್ಗೆ ಹೋಗಿದ್ದೆ ಸರ್. ನಾನು ನಿಮ್ಮಂತಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಟ್ಯಾಬ್ಲೆಟ್ಸ್ ಬಿಟ್ಟು ಕೂಡಲೇ ಮತ್ತೆ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಈ ತರ ಆಗ್ತಾ ಇತ್ತು. ಈಗ ಒಂದು ಲೆಕ್ಕಕ್ಕೆ ಬಂದಿದ್ದೀನಿ ಸರ್, ನಾನು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಆಂಗ್ಸೈಟಿ ಅದೆಲ್ಲ ಆ ತರ ಇದೆ ಸರ್. ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಟಿದ್ದೀನಿ ಸರ್. ಮುಂದಕ್ಕೆ ನಾನು ಯಾವ ತರ ಹೋಗ್ಬೇಕು ಸರ್? ಮುಂದಕ್ಕೆ ಯಾವ ತರ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಬಿಡ್ಬೇಕಾ? ಮುಂದಕ್ಕೆ ಯಾವ ತರ ಅಂತ ಗೊತ್ತಾಗ್ತಿಲ್ಲ ಸರ್. ಬಟ್ ಡಿಪ್ರೆಷನ್ ಅಂದ್ರೆ ನೋಡಿ, ಔಷಧಿಗೆ ಸಂಬಂಧಪಟ್ಟಾಗೆ ವೈದ್ಯರ ಸಲಹೆಯನ್ನ ತಪ್ಪದೆ ಅನುಸರಿಸಬೇಕು. ಹೇಳಿ ಹೇಳಿ, ಕೇಳಿಸ್ತಿದೆ ಅವರಿಗೆ. ಆಮೇಲೆ ನೀವು ಮಾಡ್ತಾ ಇರೋ ಚಟುವಟಿಕೆಗಳ ರೀತಿಯಲ್ಲಿ ಸ್ವಲ್ಪ ಗಮನ ಕೊಡಿ. ನೀವು ಏನು ಉದ್ಯೋಗದಲ್ಲಿ ಇದ್ದೀರಾ, ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ, ಅಥವಾ ಸಂಸಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಯಾವುದೇ ಒಂದು ಕೆಲಸದಲ್ಲಿ ನೀವು ಆಸಕ್ತಿ ಇಟ್ಕೊಂಡು ಮಾಡ್ತಾ ಇದ್ರೆ ಅದನ್ನ ಅಭಿವೃದ್ಧಿಗೊಳಿಸೋ ರೀತಿಯನ್ನ ಆಲೋಚನೆ ಮಾಡಬೇಕಾಗತ್ತೆ. ಏನೋ ಒಂದು ಸಣ್ಣ ಕಿರಾಣ ಇಟ್ಟಿದ್ರೆ ಅದನ್ನ ಇನ್ನೊಂದಷ್ಟು ದೊಡ್ಡದು ಮಾಡೋದು ಹೇಗೆ, ಅದರಲ್ಲಿ ಹೆಚ್ಚು ಬಂಡವಾಳ ಹಾಕೋದು ಹೇಗೆ, ಲಾಭ ಪಡೆಯೋ ಮಾದರಿಗಳೇನು, ಅಂದ್ರೆ ಹೊಸ ಹೊಸ ವಿಚಾರದ ಬಗ್ಗೆ ಆಲೋಚನೆ ಮಾಡೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕೇ ಹೊರತು ಈ ರೋಗ ವಾಸಿ ಆಗುತ್ತೋ ಇಲ್ವೋ, ಈ ಔಷಧಿ ದಿನಾಗ್ಲೂ ತಗೋಬೇಕೋ ಬೇಡವೋ, ಅಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಅನಗತ್ಯವಾಗಿರುವಂತಹ ಕಾಳಜಿ ಬೇಡ. ಬದುಕಿಗೆ ಬೇಕಾಗಿರುವಂತಹ ಅಗತ್ಯ ಆಲೋಚನೆಗಳನ್ನ ನೀವು ಮಾಡಬೇಕು. ಹೊಸದಾಗಿ ಏನ್ ಮಾಡಬಹುದು, ಹಳೆಯದಲ್ಲಿ ಮಾಡಿದ ತಪ್ಪನ್ನ ಹೇಗೆ ಬದಲಾಯಿಸ್ಕೋಬೇಕು, ಮತ್ತೆ ಬೇರೆಯವರ ಬಗ್ಗೆ ಯಾವ ರೀತಿಯಲ್ಲಿ ನೀವು ಸಕಾರಾತ್ಮಕವಾಗಿ ನೋಡ್ಬೇಕು, ಅವರನ್ನ ನಿಮ್ಮೊಂದಿಗೆ ಯಾಕೆ ಹೋಲಿಸ್ಕೋಬೇಕು, ಯಾವಾಗ ಹೋಲಿಸ್ಕೋಬಾರ್ದು ಅನ್ನುವಂತಹ ವಿಷಯಗಳ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು. ಅವ್ರಿಗೆಲ್ಲ ಚೆನ್ನಾಗಿದೆ, ನನಗೇನು ಇಲ್ಲ. ಒಂದು ಕಾಮನ್ ಪ್ರಶ್ನೆ ಅಂದ್ರೆ, ಈಗ ಎಲ್ರಿಗೂ ಇರುವಂತಹ ಒಂದು ಪ್ರಶ್ನೆ ಇದು. ಅಂದ್ರೆ ಈಗ ಟ್ಯಾಬ್ಲೆಟ್ಸ್ ತಗೋತಾ ಇದ್ರೆ ಕಂಟಿನ್ಯೂಸ್ ತಗೋತಾನೆ ಇರ್ಬೇಕಾ, ಕಡಿಮೆ ಮಾಡೋದಿದ್ರೆ ಮತ್ತೆ ಬರುತ್ತಾ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಒಬ್ಬೊಬ್ಬರ ಮನಸ್ಥಿತಿಗೆ ತಕ್ಕಂತೆ ಇರುತ್ತಾ, ಹೇಗೆ ಅಂತ ಹೇಳಿ? ಇಲ್ಲ, ವೈದ್ಯರು ವಿಶೇಷವಾಗಿ ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಔಷಧಿ ಅಥವಾ ಉಪಚಾರದ ರೀತಿ ಏನೇ ವೈದ್ಯರು ಹೇಳಿರ್ತಾರೋ ಆಯಾ ವ್ಯಕ್ತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಅವರು ಅದನ್ನ ಗುರುತಿಸಿ ನಿಗದಿತ ಪ್ರಮಾಣದಲ್ಲಿ ಕೊಟ್ಟಿರ್ತಾರೆ. ಆದ್ರಿಂದನೇ ಬೇರೆ ಡಾಕ್ಟರ್ ಜಾಸ್ತಿ ಕೊಟ್ರು, ಈ ಡಾಕ್ಟರ್ ಕಡಿಮೆ ಕೊಟ್ರು, ಅವ್ರು ಕೊಟ್ಟಿದ್ದು ಆ ಔಷಧಿ ವಾಸಿ ಆಯ್ತು, ಈ ಔಷಧಿ ವಾಸಿ ಆಗ್ಲಿಲ್ಲ ಅನ್ನೋದನ್ನ ನಿಮ್ಮ ಮಟ್ಟದಲ್ಲಿ ನೀವೇ ಮಾಡದಿರೋದು ಒಳ್ಳೇದು. ಎರಡನೇದು, ನೀವು ಸ್ವಲ್ಪ ವಿದ್ಯಾವಂತರಾಗಿ ಗೂಗಲ್ ಸರ್ಚ್ ಮಾಡಿಬಿಟ್ಟು ಔಷಧಿಗಳ ರೀತಿ ಏನು ಅಂತ ದಯವಿಟ್ಟು ನೋಡಕ್ ಹೋಗ್ಬೇಡಿ. ಅದು ವೈದ್ಯರು ಮಾಡುವಂತಹ ಕೆಲಸ. ಅವರು ಆ ವಿಷಯದ ಬಗ್ಗೆ ಹೆಚ್ಚು ತಿಳುವಳಿಕೆ ಈಗಾಗಲೇ ಪಡೆದಿರ್ತಾರೆ. ನಿಮಗಿದು ಹೊಸದಾಗತ್ತೆ, ಇದು ನಿಮಗೆ ತಪ್ಪು ಕಲ್ಪನೆಗಳನ್ನ ಕೊಡೋದಕ್ಕೆ ಬಹಳ ಸುಲಭವಾಗಿರೋ ದಾರಿಯಾಗುತ್ತೆ. ಆ ಕೆಲಸ ಮಾಡಕ್ ಹೋಗ್ಬೇಡಿ. ವೈದ್ಯರ ಸಲಹೆಗೆ ನೀವು ಹೆಚ್ಚು ಗೌರವ ಕೊಡಬೇಕು ಅನ್ನೋದೇ ಮಾತು ಇಲ್ಲಿ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಗಣೇಶನ್ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ಗಣೇಶ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಗಣೇಶ್, ಪ್ರಶ್ನೆ ಕೇಳಿ. ಡಾಕ್ಟರ್ ಕೊಡಿ ಮೇಡಮ್ ಅವರಿದ್ದಾರೆ, ನೀವು ನೇರವಾಗಿ ಮಾತಾಡಿ. ಸರ್, ನಾವು ಗಣೇಶ್ ಅಂತ ಮಂಡ್ಯದಿಂದ. ಪ್ರಶ್ನೆ ಕೇಳಿ, ನೀವು ಅವ್ರಿಗೆ ಕೇಳಿಸ್ತಾ ಇದೆ, ನೀವು ಕಂಟಿನ್ಯೂಸ್ ಆಗಿ ಹೌದೇ? ಮಗನಿಗೆ 1 ವರ್ಷದಿಂದ ಕೋವಿಡ್ ಆಗಿತ್ತು. ಈಗ ಅವನು ನಿಮ್ಮನ್ಸಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ಆದ್ರೂ ಇನ್ನು ಫೈನ್ ಇದು ಬಂದಿಲ್ಲ ಸರ್. ಮಂಕರಂಗಿರ್ತಾರೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಓಕೆ, ಮಾತಾಡ್ತಾರೆ ಅವರು. ಇದರಿಂದ ಸಮಸ್ಯೆ ಏನಾಗ್ತಾ ಇದೆ? ನೋಡಿ, ಚಿಕಿತ್ಸೆ ಪಡಿತಾ ಇದ್ದೀರಾ. ಮಂಕಾಗಿ ಇರ್ತಾನಂತೆ ಡಾಕ್ಟರ್ ಇನ್ನು ಮಗ. ಅದೇ, ಯಾವ ವಯಸ್ಸಿನ ಮಗ, ಯಾವ ಕಾರಣದಿಂದ ಆಗಿದ್ದಾನೆ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಇನ್ನು ಮಂಕಾಗಿದ್ದಾನೆ ಅಂತಂದ್ರೆ ನೀವೇ ಅದನ್ನ ನಿರ್ಧಾರ ಕೊಡಕ್ ಹೋಗ್ಬೇಡಿ. ಇದು ಮಂಕತನ ಆಗ್ಲಿ ಮತ್ತೊಂದು ಆಗ್ಲಿ, ಮತ್ತೊಮ್ಮೆ ವೈದ್ಯರನ್ನ ಭೇಟಿ ಮಾಡಿ ಅವರು ಕೊಡ್ತಾ ಇರೋ ಔಷಧಿ ಬಗ್ಗೆ ಸಾಕಷ್ಟು ವಿವರವನ್ನ ಪಡ್ಕೊಳ್ಳಿ. ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹುಡುಗ ಶಕ್ತಿ ಇದ್ದ ಪಕ್ಷದಲ್ಲಿ ಯಾವ್ದಾದ್ರು ಒಂದು ಕೆಲಸದಲ್ಲೋ ಅಥವಾ ಚಟುವಟಿಕೆಯಲ್ಲೋ ತೊಡಗಿಸ್ಕೊಳ್ಳೋದನ್ನ ನೀವು ಉತ್ತೇಜನ ಕೊಡಬೇಕಾಗತ್ತೆ. ಯಾಕೆಂದ್ರೆ ಮನೇಲೆ ಕೂತಿದ್ರೆ ಯಾರಿಗಾದ್ರೂ ಮಂಕತನ ಬರುತ್ತೆ. ಹಾಗೇನೆ ಯಾವುದೇ ಒಂದು ಕೆಲಸ ಮೇಲಿಂದ ಮೇಲೆ ಮಾಡ್ತಾ ಇದ್ರು ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ. ಆದ್ರಿಂದಾನೇ ನೀವು ಮಾಡ್ಬೇಕಾಗಿರೋದು ಈ ಆಲೋಚನೆ ಬಿಟ್ಟು ಒಂದ್ ರೀತಿಯಲ್ಲಿ ವೈದ್ಯರ ಸಲಹೆಯನ್ನು ಪಡೀರಿ.
ನಿಮಗೆ ಇಷ್ಟವಾಗಿರುವಂತಹ ಯಾವುದಾದ್ರೂ ಚಟುವಟಿಕೆಯನ್ನ ಕಂಡುಕೊಳ್ಳಿ, ಅದನ್ನ ಮನಸ್ಸನ್ನ ತೊಡಗಿಸ್ಕೊಳ್ಳೋದಕ್ಕೆ ನಿಮ್ಮ ಮಗನನ್ನ ನೀವು ಉತ್ತೇಜಿಸಬೇಕು. ಅವನು ಮಂಕಾಗಿದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಮಂಕಾಗಿದೆಯಾ ಅಂತ ನೀವು ಪದೇ ಪದೇ ಕೇಳಿ ಇನ್ನ ಮಂಕ್ ಮಾಡೋದು ಬೇಡ. ಇಲ್ಲಪ್ಪ ಇದು ಸರಿ ಬರುತ್ತೆ, ಬಾ ಆಚೆ ಹೋಗ್ಬಿಟ್ಟು ಬರೋಣ, ಇಲ್ಲ ತೋಟಕ್ಕೆ ಹೋಗಿ ಕೆಲಸ ಮಾಡೋಣ, ಜಮೀನ್ಗೆ ಹೋಗಿ ಬೇಸಾಯ ಮಾಡೋಣ, ಇಲ್ಲ ಮತ್ತೊಂದೇನಾದ್ರೂ ಅಂದ್ರೆ ಮನಸ್ಸನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂತಹ ಕೆಲಸ ಮಾಡಿಸಿ. ಪರಿಸರವನ್ನ ಬದಲಾವಣೆ ಮಾಡ್ಬೇಕು ಸ್ವಲ್ಪ ಅಂತ ಹೇಳಿ. ಓಕೆ, ರಾಧಾ ಅನ್ನೋರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ರಾಧಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನನಗೆ ಇವಾಗ ಕೊರೋನಾ ಬಂದಾಗಿಂದ ಕೆಲಸ ಇಲ್ಲ, ಏನಿಲ್ಲ, ಹೆಂಗೆ ಜೀವನ ಮಾಡೋದು ಅನ್ನೋದೊಂದು ಭಯ. ಮತ್ತೆ ಮನ್ಸಲ್ಲಿ ಇದ್ದಕ್ಕಿದ್ದಂಗೆ ಒಂದೊಂದ್ಸಲ ಭಯ ಆಗುತ್ತೆ, ತುಂಬಾನೇ ಭಯ ಆಗುತ್ತೆ. ಅವಾಗ ನನಗೆ ನಾನು ಏನಾದ್ರೂ ಆಗ್ಬಿಡ್ತೀನೇನೋ ಅನ್ನೋ ಒಂದ್ ಭಯ ಬೇರೆ ಕಾಡ್ತಾ ಇರುತ್ತೆ. ಮಕ್ಳು ಇನ್ನು ಚಿಕ್ಕವ್ರು ಮ್ಯಾಮ್, ಹೆಂಗ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಕೇಳ್ಬೇಕು ಅಂತಾನೆ ಮಾಡ್ದೆ ಮ್ಯಾಮ್. ಡಾಕ್ಟರ್ ಆಡಿಯೋ ಕೆಲಸ ದುರದೃಷ್ಟವಶಾತ್ ರೋಗದ ಕಾರಣ, ರೋಗದ ಪರಿಸರದಿಂದ ಆಗಿದೆಯೇ ಹೊರತು ಇದೊಂದು ಶಾಶ್ವತವಾಗಿ ಯಾವಾಗ್ಲೂ ಹೀಗೆ ಇರಲ್ಲ. ಅಂತದ್ದೆಂತಾದ್ರು ಭಾವನೆ ನಿಮ್ಮ ಮನಸ್ಸಿಗಿದ್ರೆ ಖಂಡಿತ ಇವತ್ತೇ ಅದನ್ನ ಕೊನೆ ಮಾಡಿಬಿಡಿ. ನಾಳೆ ನಂತರದಲ್ಲಿ ಖಂಡಿತವಾಗಿಯೂ ನಿಮಗೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಅವಕಾಶ ಆಗುತ್ತೆ. ಇನ್ನು ಯಾವುದೇ ಕೆಲಸ ನಿಮಗೆ ಸಿಕ್ಕಿದ್ರು ಅಂದ್ರೆ ನಿಮ್ಮ ಜೀವನಕ್ಕೆ ಕನಿಷ್ಠ ಪ್ರಮಾಣದ ಅಗತ್ಯಗಳನ್ನ, ನಿಮ್ಮ ಮರ್ಯಾದೆಯನ್ನ ಕಾಪಾಡುವಂತಹ ಯಾವುದೇ ಒಂದು ಕೆಲಸ ಸಿಕ್ಕಿದ್ರು ಕೂಡ ಹಿಂದೆ ಮುಂದೆ ನೋಡದೆ ತಕ್ಷಣದಲ್ಲಿ ಒಪ್ಕೊಳ್ಳಿ. ಅದು ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬಿಸುತ್ತೆ. ನಾನು ಇದು ಹೇಳ್ತಾ ಇರೋದು, ನೀವು ಮಾಡ್ತಾ ಇರೋ ಕೆಲಸ ಸಿಗದಿರ್ಬಹುದು, ಆದ್ರೆ ಅಥವಾ ಮಾಡಿರೋ ಕೆಲಸ ಸಿಗದಿರ್ಬೋದು, ಆದ್ರೆ ಈಗ ಒಂದು ಕೆಲಸಕ್ಕೆ ಅವಕಾಶ ಇದೆ ಅಂದ್ರೆ ಹಿಂದೆ ಮುಂದೆ ನೋಡದೇನೆ ಒಪ್ಕೊಳ್ಳಿ. ಯಾಕೆಂದ್ರೆ ಮನಸ್ಸಿನ ದೃಷ್ಟಿಯಿಂದ ಇದನ್ನ ನೋಡ್ಬೇಕು. ನಿಮಗೆ ಸ್ವಲ್ಪ ಧೈರ್ಯ ಬರುತ್ತೆ, ಜನಗಳ ಜೊತೆ ಬರೀಬಹುದು, ನನಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ ಅಂತ ನಿಮ್ಮಲ್ಲಿ ಆತ್ಮವಿಶ್ವಾಸ ಹುಟ್ಟುತ್ತೆ. ಇನ್ನು ಮಕ್ಕಳ ಬಗ್ಗೆ ಏನು ಅಂತ ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಕೆಲಸ ಯಾವ್ದು ಸಿಕ್ಕತ್ತೋ ಅದನ್ನ ಮಾಡ್ತೀನಿ, ಕೆಲಸಕ್ಕಾಗಿ ನಾನು ಸಿದ್ಧವಾಗಿದ್ದೀನಿ ಅನ್ನೋದನ್ನ ಸಕಾರಾತ್ಮಕವಾಗಿ 10 ಸತಿ ದಿನ ಹೇಳಕೊಳ್ಳಿ. ಮತ್ತೆ ಮನೆ ಕೆಲಸ ಆದಷ್ಟು ಎಚ್ಚರಿಕೆಯಿಂದ ಮಾಡೋದನ್ನ ಕಲೀರಿ, ನಿಷ್ಠೆಯಿಂದ ಮಾಡಿ, ಮಾಡೋ ಕೆಲಸದಲ್ಲಿ ಖುಷಿಯಿಂದ ಇರಿ. ಸ್ವಲ್ಪ ಹೊತ್ತು ನಕ್ಕಿದ್ರು ಕೂಡ ನಿಮಗೆ ಮನಸ್ಸಿಗೆ ಶಕ್ತಿ ಬರ್ತದೆ. ಖಂಡಿತವಾಗಿಯೂ ಈ ಪರಿಸ್ಥಿತಿಯಿಂದ ಹೊರಗಡೆ ಬರ್ತದೆ. ಓಕೆ ಡಾಕ್ಟರ್, ಈಗ ಕೆಲವೊಂದ್ಸಲ ನಾವೀಗ ಸಿಂಪ್ಟಮ್ಸ್ ಗಳನ್ನ ನೋಡೋದಾದ್ರೆ ಕೆಲವರಲ್ಲಿ ಇಂತಹ ಒಂದು ಡಿಪ್ರೆಷನ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅವರು ಅಳೋದನ್ನ ಆಗ್ತೀವಿ, ಆಗ ಕೆಲವರು ಅಳ್ತಾ ಇರ್ತಾರೆ, ಅಥವಾ ಕೆಲವರಿಗೆ ತುಂಬಾ ಕೋಪ ಬರುತ್ತೆ, ಅಥವಾ ಕೆಲವರಿಗೆ ಹಸಿವಾಗ್ತದೆ, ಕೆಲವರಿಗೆ ಹಸಿವು ಆಗದೇನೆ ಇರುವಂತದ್ದು, ನಿದ್ದೆ ಮಾಡದೇ ಇರುವಂತದ್ದು, ಈ ತರದ ಸಿಂಪ್ಟಮ್ಸ್ ಗಳು ಇದ್ದಾಗಲೇ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತಾ ಹೇಗೆ, ಅಥವಾ ಮನೆಯಲ್ಲೇ ಅದಕ್ಕೆ ಪರಿಹಾರ ಕಂಡುಕೊಳ್ಬಹುದಾ? ಯಾಕೆಂದ್ರೆ ಯಾವ ಸಮಸ್ಯೆಗೆ ನಾನೇ ಕಂಡುಕೊಂಡಂತಹ ಪರಿಹಾರ ತೃಪ್ತಿದಾಯಕವಾಗಿರೋದಿಲ್ವೋ ಆಗ ಬೇರೆಯವರ ಸಲಹೆಯನ್ನ ಪಡೆಯೋದು ಬಹಳ ಮುಖ್ಯ. ಬೇರೆಯವರು ಅಂತಂದ್ರೆ ತಜ್ಞರನ್ನ ಭೇಟಿ ಮಾಡಿ ಹೀಗಿದೆ ಅಂತ ಪರಿಸ್ಥಿತಿ ಅವರೊಂದಿಗೆ ವಿನಿಮಯ ಮಾಡಿದಾಗ, ಹಂಚಿಕೊಂಡಾಗ್ಲೇ ಅರ್ಧದಷ್ಟು ಸಮಸ್ಯೆ ಕಡಿಮೆ ಆಗಿಬಿಡುತ್ತೆ. ಆವಾಗಲೇ ಹೌದಾ ನಾನು ಹಿಂಗೆ ಹೇಳ್ಬಾರ್ದಾಗಿತ್ತಲ್ಲ ಅಂತ ನೀವೇ ಶುರು ಮಾಡ್ಕತ್ತೀರಿ. ಇದೇ ಎಷ್ಟೋ ಸತಿ ನಿಮ್ಮ ಮನಸ್ಸಿನ ಸ್ಥಿತಿಯನ್ನ ಸುಧಾರಿಸ್ಬಿಡುತ್ತೆ. ಆದ್ರಿಂದ ತಜ್ಞರನ್ನ ಭೇಟಿ ಮಾಡೋದು ಬಹಳ ಮುಖ್ಯ. ಇಂತಹ ಒಂದು ಲಕ್ಷಣಗಳು ಕಂಡಾಗ ನೀವಾಗಲೇ ಔಷಧಿಗಳನ್ನ ತಗೊಳ್ಳೋದು ಬೇಡ, ಮತ್ತೆ ಜ್ಯೋತಿಷ್ಯ ಅದು ಇದ್ರ ಮೇಲೆಲ್ಲ ಹಣ ಖರ್ಚದು ಮಾಡೋದು ಬೇಡ. ಯಾವದಾದ್ರೂ ನಿಮಗೆ ಕೆಲಸ ಸಿಗತ್ತೆ ಅನ್ನೋದಾದ್ರೆ ಅದ್ರ ಬಗ್ಗೆ ನಾನು ಹೇಳಿದಾಗೆ ಮರ್ಯಾದೆಯನ್ನ ಕಾಪಾಡುವಂತದ್ದು, ನಿಮ್ ಮೇಲೆ ಹೆಚ್ಚು ಒತ್ತಡ ಬರೆದಿರೋದಾದ್ರೆ ತಾತ್ಕಾಲಿಕವಾಗಲು ಅದನ್ನ ಒಪ್ಕೊಂಡು ಮಾಡೋದನ್ನ ಶುರು ಮಾಡಿ. ಓಕೆ, ನಾರಾಯಣ ಅನ್ನುವರು ಕರೆ ಮಾಡಿದ್ದಾರೆ. ನಾರಾಯಣ ಅವರ ನಮಸ್ತೆ, ಪ್ರಶ್ನೆ ಕೇಳಿ. ನಾರಾಯಣ ಅವರ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ, ನೇರವಾಗಿ ಮಾತಾಡಿ ಆಯ್ತಾ? ಕೇಳಿ ಪ್ರಶ್ನೆ. ಕೇಳಿಸ್ತಾ ಇದೆ, ನಮಸ್ಕಾರ. ಈಗ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ಬೇಕು, ನೀವು ನೇರವಾಗಿ ಡಾಕ್ಟರ್ ಹತ್ರ ಮಾತಾಡ್ಬೇಕು. ನೀವು ಮಾತಾಡಿ. ನಾನು 7ನೇ ತರಗತಿಯಿಂದ ಓದ್ತಾ ಇದ್ದರಿಂದ ನಿಮ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ ನಾರಾಯಣ ಅವರೇ. 7ನೇ ತರಗತಿ ಹೋದಾಗಲೇ ಮದ್ಯಪಾನಕ್ಕೆ ಶುರು ಮಾಡ್ಕೊಂಬಿಟ್ಟೆ. ನಮ್ದು ಲೂಮ್ಸ್ ಕೆಲಸ, 2 ಕೈ ತೋಳ್ ನೋವು ಬಂದ್ಬಿಡೋದು. ಆವಾಗ ಕುಡಿಯೋದ್ ಕಲ್ತಿದ್ದು ಇವಾಗ 60 ವರ್ಷ. ಇವಾಗ ಇವತ್ತವರೆಗೂ ಬಿಡಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಲ್ಲಿ ಎಲ್ಲಾ ರೀತಿಯ ಔಷಧಿ ಕೊಟ್ರು, ಒಂದ್ 3 ತಿಂಗಳು ತಗೊಂಡೆ, ತಿರ್ಗಾ ಕಲ್ತ್ಬಿಟ್ಟೆ. ಇವಾಗ್ಲೂ ನಿದ್ದೆನೇ ಬರಲ್ಲ, ರಾತ್ರಿ ಎಲ್ಲ 5 ನಿಮಿಷ ಕೂಡ ನಿದ್ದೆ ಬರಲ್ಲ ಕುಡಿದೇ ಇದ್ರೆ. ಕುಡಿದ್ರು 10 ನಿಮಿಷ ಬರುತ್ತೆ ಅಷ್ಟೇ ನಿದ್ದೆ. ಏನು ಹೇಗೆ ಬಿಡೋದು, ಯಾವ ರೀತಿಯಾಗಿರೋದು ಅಂತ ಹೇಳಿ ಡಾಕ್ಟರ್ ಮಾತಾಡ್ತಿದ್ದಾರೆ. ನಾರಾಯಣ ಅವರೇ, ನೀವು ಪ್ರಯತ್ನ ಮಾಡಿದ್ರಿ, ಆದ್ರೆ ಸಂಪೂರ್ಣವಾಗಿ ಪ್ರಯತ್ನ ಮಾಡ್ಲಿಲ್ಲ, ಪರಿಪೂರ್ಣವಾಗಿರೋ ಪ್ರಯತ್ನ ಮಾಡ್ಲಿಲ್ಲ. ನೀವು ಔಷಧಿ ತಗೊಂಡ್ರಿ, ಔಷಧಿ ತಗೊಂಡ ತಕ್ಷಣ ಏನೋ ತಲೆನೋವಿಗೆ ಔಷಧಿ ಬಂತು, ಔಷಧಿ ತಗೊಂಡೆ ತಲೆನೋವು ಹೋಯ್ತು ಅನ್ನೋದಲ್ಲ. ಇದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಈ ಅಭ್ಯಾಸ ರೋಗದ ರೀತಿಗೆ ಬಂದ್ಬಿಟ್ಟಿದೆ. ಕುಡಿತ
ಪ್ರಾರಂಭದಲ್ಲಿ ಕೊಡ್ತಾ ಇರುವಂತಹ ಹಿತ ಅದು ತಾತ್ಕಾಲಿಕ, ಮುಂದುವರಿಯೋದಿಲ್ಲ. ಅದು ಮುಂದೆ ಬರೋದೆಲ್ಲ ಸಂಕಟವೇ. ಈಗ ನೀವು ಮನಸ್ಸಿನಲ್ಲಿ ಇದರಿಂದ ಆಚೆ ಬರಬೇಕು ಅಂತ ಮಾಡಿದ್ದೀರಾ. ಆಚೆ ಬರಬೇಕು ಅನ್ನೋದನ್ನ ಮತ್ತಷ್ಟು ಗಟ್ಟಿ ಮಾಡ್ಕೋಬೇಕು ನೀವು. ಇದಕ್ಕೆ ಔಷಧಿ ಇಲ್ಲ, ನನಗೆ ತೋಳ್ಬಲ ಇಲ್ಲ, ಮತ್ತೊಂದು ಕೆಲಸ ಮಾಡಿದ್ರೆ ಬೇಜಾರಾಗತ್ತೆ ಅದಕ್ಕೆ ಕುಡಿತೀನಿ, ನಿಮಗೆ ನೀವೇ ಅದಕ್ಕೆ ಪ್ರೋತ್ಸಾಹ ಕೊಡುವಂತಹ ಮಾತುಗಳನ್ನ ಆಡಬೇಡಿ. ಚಿಕಿತ್ಸೆಗೆ ಒಳಗಾಗಿದ್ದೀನಿ, ಏನೇ ಆದ್ರೂ ಚಿಕಿತ್ಸೆ ಫಲಿತಾಂಶ ಸಕಾರಾತ್ಮಕ ಗುಣಮುಖ ಆಗೋ ತನಕ ಮಾಡ್ತೀನಿ ಅನ್ನೋದನ್ನ ಮಾಡಿ. ಎರಡನೇದು, ಯಾವ್ದಾದ್ರು ಶಿಬಿರಗಳನ್ನ ಮಾಡಿದ್ರೆ ಮದ್ಯವ್ಯಸನ ಬಿಡಿಸೋದಕ್ಕೆ ತಪ್ಪದೆ ಅದರಲ್ಲಿ ಭಾಗವಹಿಸಿ. ನಿಮ್ ಸುತ್ತಮುತ್ತ ವಾರದಲ್ಲೋ ಯಾವಾಗಾದ್ರೂ ಒಂದ್ಸತಿ ಶಿಬಿರ ಮಾಡಿದ್ರೆ ವ್ಯಸನ ಮುಕ್ತ ಚಿಕಿತ್ಸಾ ಶಿಬಿರಗಳು ನಡೀತಾ ಇರ್ತವೆ. ಅದರಲ್ಲಿ ಎಷ್ಟು ಸತಿ ಭಾಗವಹಿಸಿದ್ರು ಒಳ್ಳೇದು, ಇದರಿಂದ ಹೊರಬರಕ್ ಸಾಧ್ಯವಿದೆ. ಇದು ಹಿಂಗಾಗೋಯ್ತು ಇವಾಗ ಸರಿ ಹೋಗಲ್ಲ ಅನ್ನೋ ಒಂದು ಮನಸ್ಸಿನಿಂದ ಆಚೆ ಬರೋದ್ರ ಕಡೆ ಹೆಚ್ಚು ಗಮನ ಕೊಡ್ಬೇಕು. ಓಕೆ, ಇಂತಹ ಸಂದರ್ಭದಲ್ಲಿ ಈಗ ಡಾಕ್ಟರ್ ಕೆಲವೊಂದ್ಸಲ ನಮ್ಗಳಿಗೆ ಗೊತ್ತಾಗತ್ತೆ ಏನೋ ಆಗ್ತಾ ಇದೆ, ನಾನು ಆಗಾಗ ಕೋಪ ಮಾಡ್ಕೊಳ್ತಿರ್ತೀನಿ, ಆಗಾಗ ಅಳ್ತೀನಿ, ನಂಗೆ ಬೇಜಾರಾಗ್ತಾ ಇರುತ್ತೆ. ಈ ತರದ ಸಿಚುವೇಶನ್ ಇದ್ದಾಗ ನೀವು ಹೇಳಿದ್ರೆ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು, ಅವರ ಸಜೆಷನ್ ತಗೊಳ್ಬೇಕಾಗತ್ತೆ ಅಂತ ಹೇಳಿ. ನೆಕ್ಸ್ಟ್ ನಾವು ಬೇರೆ ಈಗ ಯೋಗಾಸನ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಪ್ರಾಣಾಯಾಮ, ಹೀಗೆ ಅದರ ಮೊರೆ ಹೋಗಬಹುದಾ? ಅದು ನಮಗೆ ಒಂದು ರೀತಿಯ ರಿಲೀಫ್ ಅನ್ನ ಕೊಡುತ್ತಾ ಹೇಗೆ? ನೋಡಿ, ಇಂತಹ ವಿಷಯಗಳೆಲ್ಲ ನನಗನ್ಸುತ್ತೆ ತಜ್ಞರ ಸಲಹೆಯ ಮೇಲೆ ಇದ್ದಷ್ಟು ಒಳ್ಳೇದು. ಅವಾಗ ನಾವೇ ಎಲ್ಲ ಮಾಡ್ಕೊತೀನಿ ಅನ್ನೋ ಅಂತಹ ಒಂದು ಗಟ್ಟಿ ಮನಸ್ಸು ನಿಮ್ಗಿದ್ರೆ ಈ ರೋಗದ ಲಕ್ಷಣಗಳು ಕೂಡ ಬರೋದಿಲ್ಲ ನನ್ನ ಪ್ರಕಾರ. ಯಾವಾಗ ನಿಮ್ಮ ಹಿಡಿತಕ್ಕೆ ಇದು ಸಿಗ್ತಾ ಇಲ್ವೋ ಆವಾಗ ದೇಹ ಕೂಡ ಅಳೋದ್ರ ಮೂಲಕವೋ ಹಸಿವೆ ಆಗೋದ್ರ ಮೂಲಕವೋ ಅಥವಾ ಮತ್ತೊಂದು ನಿಮಗೆ ಸಾಮಾನ್ಯವಾಗಿ ಇರದಿರದಂತಹ ನಡೆನುಡಿಗಳ ಮೂಲಕ ಕಾಣಿಸ್ಕೊಡುತ್ತೆ. ಆವಾಗ್ಲೇ ನಿಮ್ಗೆ ಅಯ್ಯೋ ಹಿಂಗಿರ್ಲಿಲ್ವಲ್ಲ ನಿನ್ನೆ ಮೊನ್ನೆ ಎಲ್ಲ ಹೋದ ವರ್ಷ ಅಲ್ಲ ಯಾಕೆ ಹೀಗೆ ಅನ್ನೋದು ಅದೊಂದು ಭಯ ಸೇರ್ಕೊಡುತ್ತೆ. ಆ ಸಮಯದಲ್ಲಿ ತಜ್ಞರ ಸಲಹೆ ಪಡೆಯೋದು ಒಳ್ಳೇದು. ನೀವೇ ಚಿಕಿತ್ಸೆಯ ಪ್ರಯತ್ನ ಮಾಡಿರ್ತೀರಾ, ಅದು ಸಫಲವಾಗಿಲ್ಲ ಅನ್ನೋದನ್ನ ಒಪ್ಕೊಂಡು ಸಲಹೆ ಪಡಿಬೇಕು ಅಂತ ನನ್ನ ಹೇಳಿಕೆ. ಕುಮಾರ್ ಅನ್ನೋರು ಹಾಸನದಿಂದ ಕರೆ ಮಾಡಿದ್ದಾರೆ. ಕುಮಾರ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ, ಪ್ರಶ್ನೆ ಕೇಳಿ. ಒಂದು ವರ್ಷದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೀವಿ ಮೇಡಮ್. ನಮ್ಗೆ ವ್ಯಾಪಾರದಲ್ಲಿ ಲಾಸ್ ಆಯ್ತು, ಜಾಸ್ತಿ ಲಾಭ ಬರ್ತಾ ಇಲ್ಲ. ಅವಾಗ ಖಿನ್ನತೆ ಆಯ್ತು. ಅದರಿಂದ ಮೇಡಮ್ ಏನಾಗಿದೆ, ನನ್ಗೆ ಮಾನಸಿಕ ತೋರ್ಸ್ಕೊತಾ ಇದೀನಿ, ಮಾತ್ರೆ ತಗೋತಾ ಇದೀನಿ ಮೇಡಮ್. ಆದ್ರೂ ಮೇಡಮ್ ಈಗ ಸ್ವಲ್ಪ ಪರವಾಗಿಲ್ಲ, ಆದ್ರೂ ನಿದ್ದೆ ಬರಲ್ಲ. ಮಾತ್ರ ನಿದ್ದೆ ಬರುತ್ತೆ, ನಿದ್ದೆ ಬರಲ್ಲ, ಹಸುವಾಗಲ್ಲ, ಈ ತರ ಆಗಿದೆ ಮೇಡಮ್. ಇನ್ನೂ ಕೂಡ ಈಗ ನೀವು ಚಿಕಿತ್ಸೆಗೆ ಒಳಗಾಗಿದ್ದೀರಿ, ಔಷಧಿ ವೈದ್ಯರ ಸಲಹೆಯ ಮೇಲೆ ತಗೋತಾ ಇದ್ದೀರಿ, ಅದರ ಪ್ರಮಾಣ ಕೂಡ ಸರಿಯಾದ ರೀತಿಯಲ್ಲೇ ತಗೋತಾ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಯಲ್ಲಿ ನಿಮಗೆ ವ್ಯಾಪಾರದಲ್ಲಿ ಆಗಿರುವಂತಹ ನುಕ್ಸಾನ್ ಆಗ್ಲಿ ಅಥವಾ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇರೋದೇ ಇಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಹೊರ ಬರೋದಕ್ಕೆ ಬೇಕಾದಂತಹ ಮಾರ್ಗಗಳನ್ನು ನೀವು ಕಂಡ್ಕೋಬೇಕು. ನೀವಿರೋ ವಾತಾವರಣದಲ್ಲಿ, ಪರಿಸರದಲ್ಲಿ. ಉದಾಹರಣೆಗೆ ಕೃಷಿಯಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರಾ, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಬೇಕಾಗಿರುವಂತಹ ಲಾಭ ಸಿಗದಿರ್ಬೋದು, ಪ್ರಯತ್ನ ಬಿಡದಿರೋದು ಒಳ್ಳೇದು. ಮತ್ತೆ ಈ ಪರಿಸ್ಥಿತಿ ಖಂಡಿತವಾಗಿಯೂ ಟೆಂಪರರಿ ಅಂತಾರಲ್ಲ ಹಾಗೆ ತಾತ್ಕಾಲಿಕವಾಗಿರುತ್ತೆ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ, ಸುಧಾರಿಸ್ಕೋತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇದ್ರೆ ಎಷ್ಟೋ ಸತಿ ಔಷಧಿಗಳ ಪರಿಣಾಮವೂ ಸೇರಿ ನಿಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತೆ. ನಿದ್ದೆ ಬರೋದಿಲ್ಲ, ಮತ್ತೊಂದು ಅಂತ ಅದನ್ನ ಮೇಲಿಂದ ಮೇಲೆ ಹೇಳ್ಕೊಳ್ಳೋ ಅಭ್ಯಾಸನೇ ಮಾಡ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ಮತ್ತಷ್ಟು ನೋವಾಗುತ್ತೆ. ಅದರಿಂದ ಹೊರಬರೋದು ಸುಲಭವಾಗೋದಿಲ್ಲ. ಯಾವ್ದಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೇಬೇಕು. ಪ್ರತಿದಿನ ವ್ಯಾಯಾಮ ಮಾಡೋದಂತೂ ತಪ್ಪದೆ ಮಾಡ್ಲೇಬೇಕು. ಸಮಯಕ್ಕೆ ತಕ್ಕಂತಹ ನಿಮಗೆ ಸಿಗುವಂತಹ ಆಹಾರವನ್ನ ಬಿಡಬಾರ್ದು. ಮದ್ಯ ಸೇವನೆ, ಧೂಮಪಾನ ಇದನ್ನೆಲ್ಲ ಖಂಡಿತ ಮಾಡೋದ್ರಿಂದ ನಿಮಗೆ ಹಿತ ಸಿಕ್ಕೋದಿಲ್ಲ, ಲಾಭ ಆಗೋದಿಲ್ಲ. ಆದ್ರಿಂದ ಯಾವುದಾದರೂ ಒಂದು ಖುಷಿ ಕೊಡುವಂತಹ ಕಾರ್ಯಕ್ರಮವನ್ನ ತೊಡಗಿಸ್ಕೊಳ್ಳಿ, ಹಾಕೊಳ್ಳಿ, ಮಾಡಿ. ಓಕೆ, ಯೋಗೇಶ್ ಅವರು ತುಮಕೂರಿನಿಂದ ಕರೆ ಮಾಡಿದ್ದಾರೆ. ಯೋಗೇಶ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಹಲೋ, ಮಾತಾಡಿ ಯೋಗೇಶ್ ಅವರೇ. ಸರ್ ನಮಸ್ತೆ ಸರ್. ನೀವು ಪ್ರಶ್ನೆ ಕೇಳ್ತಾ ಹೋಗಿ, ಅವ್ರಿಗೆ ಕೇಳಿಸ್ತಾ ಇದೆ, ಆಯ್ತಾ? ನನಗೆ ಬೆಳಿಗ್ಗೆ ಹೊತ್ತು ತುಂಬಾ ಗಾಬರಿ ಆಗ್ತದೆ. ಬೆಳಿಗ್ಗೆ ಹೊತ್ತು ಬರೀ ಕೊರೋನಾ ಕೆಟ್ಟ ಯೋಚನೆಗಳೇ ಬರ್ತದೆ. ಅದು ಹತ್ರದವ್ರು ಯಾರು ಕಂಡ್ರಂತೂ ತುಂಬಾ ಸಿಡುಕ್ ಬರ್ತದೆ. ಅವ್ರಿಗೆ ನೋಡಿ ದೂರ ಇಡ್ಬೇಕು ಅನ್ಸುತ್ತೆ. ತುಂಬಾ ಸುಸ್ತು, ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಊಟ ತಿಂಡಿ ಮಾಡ್ಬೇಕು ಅಂತ ಆಮೇಲೆ ಮಧ್ಯಾಹ್ನದ ಮೇಲೆ ಸರಿ ಹೋಗ್ತದೆ. ಬೆಳಿಗ್ಗೆ ಹೊತ್ತು ಮಾತ್ರ ಬರೀ ಕೊರೋನಾದ ಕೆಟ್ಟ ಯೋಚನೆಗಳು. ಯಾರನ್ನು ಭೇಟಿ ಮಾಡ್ಬೇಕು ಅನ್ಸಲ್ಲ, ಕೆಲಸ ಹೋಗಿ ವರ್ಕ್ ಮಾಡ್ಬೇಕು ಅನ್ಸಲ್ಲ. ಇದೇ ಟೆನ್ಷನ್. ಇದು ಒಂದು 6 months ಆಯ್ತು ಸರ್. 6 months ಇಂದ ಸೇಮ್ ಥಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಒಂದು ಸರಿ ಹೋಗಿರುತ್ತೆ, ಏನಾದ್ರು ನ್ಯೂಸ್ ಏನಾದ್ರು ನೋಡಿದ್ವು ಅಥವಾ ನ್ಯೂಸ್ ಪೇಪರ್ ವಾಟ್ಸಪ್ ಅಲ್ಲಿ ಏನಾದ್ರು ಬಂತೋ
ಅದು ಬಂದ್ರಂತೂ ಇನ್ನೂ ಸಿಕ್ಕಾಪಟ್ಟಿ ಏನೋ ಒಂಥರ ಗಾಬರಿ, ಸುಸ್ತಾಗೋದು, ಬೆವರು ನೀರ್ ಬರೋದು ಎಲ್ಲ ಬರುತ್ತೆ ಸರ್. ಆ ತರ ಆಗ್ತಾ ಇದೆ. ನೋಡಿ, ನೀವು ಮುಖ್ಯವಾಗಿ ಇಂತಹ ನೀವೇ ಹೇಳ್ಕೊಂಡಿದ್ದೀರಾ, ನಿಮ್ಮ ಸಮಸ್ಯೆಯನ್ನ ಹೆಚ್ಚಿಸುವಂತಹದ್ದು ಯಾವುದು? ಮಾಧ್ಯಮಗಳನ್ನ ನೋಡೋದು, ಬೇರೆಯವ್ರನ್ನ ನೋಡಿದಾಗ ಅಂದ್ಕೊಳ್ಳೋದು, ವಾಟ್ಸಪ್ ಅನ್ನ ನೋಡೋದು. ಆದಷ್ಟು ಇದ್ರ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳಿ ಮೊದಲಿಗೆ, ಗೊತ್ತಾಯ್ತಾ? ಎರಡನೇದು, ಹಿತ ಕೊಡುವಂತಹ ಕಾರ್ಯಕ್ರಮಗಳು ಕೂಡ ಚಾನೆಲ್ಗಳಲ್ಲಿ ಬರ್ತವೆ, ಅದ್ರ ಕಡೆ ಗಮನ ಕೊಡಲೂಬಹುದು. ನೀವು ಅದನ್ನ ಆಲೋಚನೆ ಮಾಡಿ. ಇನ್ನು ಪ್ರತಿದಿನ ಬೆಳಗ್ಗೆ ಈ ತರದ್ ಕಾಣುತ್ತೆ ಅಂತಂದ್ರೆ ನೀವು ಏಳುವ ಸಮಯದಲ್ಲಿ ಮಾಡ್ತಾ ಇದ್ದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು 7 ಗಂಟೆಗೆ ಹೇಳ್ತೀನಿ ಅನ್ನೋ ಅಭ್ಯಾಸ ಇದ್ರೆ 6:15ಗೋ 6 ಗಂಟೆಗೋ ಎದ್ದು ಒಂದಷ್ಟೊತ್ತು ಓಡಾಡೋದಕ್ಕೆ ಸಾಧ್ಯವ? ಪ್ರಯತ್ನ ಮಾಡಿ ನೋಡಿ. ಮತ್ತೆ ಆಗೋದಿಲ್ಲ, ಬೇರೆಯವ್ರನ್ನ ನೋಡಿದ್ರೆ ಭಯ ಅನ್ನೋದು ಕೂಡ ಮನಸ್ಸಿನಲ್ಲಿ ಇದೆಯೇ ಹೊರತು ಅದು ನಿಜವಾಗಿಲ್ಲ. ನಮ್ ಸುತ್ತ ಇರೋರೆಲ್ಲ ನಮ್ಮಂತವ್ರೆ, ನಮಗ್ ಗೊತ್ತಿರೋರೆ, ನಮಗಿರೋ ಸಮಸ್ಯೆ ಅವ್ರಿಗೂ ಇದೆ ಅನ್ನೋದನ್ನ 1000 ಸತಿ ಹೇಳಿಕೊಳ್ಳಿ ದಿನಕ್ಕೆ. ಇದೇ ಎಷ್ಟೋ ಸತಿ ನಿಮಗೆ ಸುಧಾರಣೆಯ ಮಾರ್ಗ ಆಗುತ್ತೆ. ಓಕೆ, ಮಂಜುನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಓಕೆ, ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಕೊನೆಯದಾಗಿ ಈಗ ಡಾಕ್ಟರ್, ಈಗ ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ, ಅಂದ್ರೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರುತ್ತೆ, ಆದ್ರೆ ನಾವು ಅದನ್ನು ಮಾಡೋದಕ್ಕೆ ಹೋಗೋದಿಲ್ಲ, ಅಥವಾ ಎಷ್ಟೋ ಸಂದರ್ಭದಲ್ಲಿ ನಾವು ಹೇಳಿದ್ದು ಕೇಳೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಏನ್ ಹೇಳಕ್ ಬಯಸ್ತಾರೆ, ಯಾವ ರೀತಿಯಾಗಿ ಇರಬೇಕು, ನಮ್ಮನ್ನ ಸಾವಿನ ದವಡೆಯಿಂದ ಪಾರು ಮಾಡ್ಕೊಳ್ಳುವ ಬಗೆ ಹೇಗೆ? ಒಂದನ್ನ ನಂಬಬೇಕು, ಈ ಪ್ರಕೃತಿ ನಮ್ಮನ್ನ, ಈ ದೇಹದ ರಚನೆಯನ್ನ, ಮೆದುಳಿನ ರಚನೆಯನ್ನ ಮಾಡೋ ಉದ್ದೇಶದಲ್ಲಿ ಏನಿದೆ ಅಂತಂದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸುವಂತಹ ಮಾನಸಿಕ ಬಲವನ್ನ ಅದು ತುಂಬಿಸಿರುತ್ತೆ. ನಾವೇನ್ ಮಾಡ್ತೀವಿ, ಆ ಮಾನಸಿಕ ಬಲಗಳನ್ನ, ನಮ್ಮಲ್ಲಿರೋ ಶಕ್ತಿಯನ್ನ ಕಡೆಗಾಣಿಸ್ಬಿಟ್ಟು ಆ ಬೇರೆ ಕಡೆ ಹೊರ್ಕೊಂಡು ಹೋಗ್ತೀವಿ. ಅಂತ ಏನೋ ಹೇಳ್ತಾರಲ್ಲ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಹೋಗಲ್ಲ ಅಲದ್ರು ಅಂತ. ನಮ್ಮಲ್ಲೇನೆ ಶಕ್ತಿ ಇದೆ, ಅದರ ಕಡೆ ಗಮನ ಕೊಡ್ಬೇಕು. ಇಲ್ಲ, ನಾನು ಜಯಿಸ್ತೀನಿ. ಈಗ ಉದಾಹರಣೆಗೆ ಯಾವುದೋ ಒಂದು ಓಟದ ಸ್ಪರ್ಧೆ, ಆ ಓಟದ ಸ್ಪರ್ಧೆಯಲ್ಲಿ ಗೆಲ್ಬೇಕು ಅನ್ನೋ ಛಲ ಇರಬೇಕು. ಬೇರೆಯವ್ರಿಗೆ ಓಡ್ತಾ ಇದಾರಲ್ಲ ಜೋರಾಗಿ ಅನ್ಕೊಂಡ್ಬಿಟ್ರೆ ನೀವು ಗೆಲ್ಲಕ್ಕಾಗಲ್ಲ. ಅದ್ರಿಂದ ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ಳಿ, ಖಂಡಿತ ಸಮಸ್ಯೆಗಳಿಗೆ ಪರಿಹಾರ. ನಮ್ಮ ಮೇಲೆ ನಮಗೆ ಪ್ರೀತಿ ಇರಬೇಕು, ಹಾಗೆ ವಿಶ್ವಾಸ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಧೈರ್ಯ ಇರಬೇಕು. ಇವೆಲ್ಲವೂ ಇದ್ದಾಗ ಸರ್ವತ್ರ ಸಾಧನಂ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕಾಗಿ, ಎಲ್ಲ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಕ್ಕಾಗಿ. ಎಸ್, ಯಾವ ರೀತಿಯಾಗಿ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದನ್ನ ನಾವು ನೋಡಿದ್ವಿ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಉಳಿದ ಸುದ್ದಿ.